ಇದು 1 ತಿಂಗಳ 10 ದಿವಸದಿಂದ ಬೆಳ್ಕೋತನ ಹೊಡಿ ಹಾಕಾಗತೈತ್ರಿ. ಬೆಳ್ಕೋತ ಹೊಡಿ ಹಾಕಾಗತೈತಿ. ಈಗ 45 ದಿವಸ ಒಳಗೆ ಆ್ಯಕ್ಚುಲಿ ಮಾಡುವಂಥ ಕೆಲಸ ಇಂಪಾರ್ಟೆಂಟ್ ರೀ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಆರಾಮಾಗಿದ್ದೀರಿ? ನಾನು ಆರಾಮದನು, ನೀವು ಆರಾಮದಿರುತ್ತೆ ತಿಳ್ಕೊತೀನಿ ರೀ. ಇವತ್ತಿನ ವಿಡಿಯೋ 3ನೇ ಭಾಗ ರೀ. ಈ 3ನೇ ಭಾಗ ಹಿಂದ್ಗಡೆ 1-2 ಭಾಗದಾಗ ನಾ ಏನೇನು ಮಾಡೀನಿ ಎಲ್ಲ ವಿಡಿಯೋದಾಗ ನೀವು ಕ್ಲಿಯರಾಗಿ ನೋಡ್ಕೊಂಡೇರಿ. 6/11/2025 ಗೋಧಿ ಬಿತ್ತನೆ ಮಾಡೀನಿ. ಮತ್ತು ಅಲ್ಲಿಂದ ಹೇಳಿದ್ರೆ ಇಲ್ಲಿ ತನಕ ನೀವು ನೋಡ್ಕೊಂಡು ಬಂದೇರಿ. ಈಗ 3ನೇ ಭಾಗನಾಗ ನಾ ಏನು ಮಾಡ್ತೀನೋ 3ನೇ ಭಾಗದ 45ನೇ ದಿವಸಿನ ವಿಡಿಯೋ ರೀ. 45 ದಿವಸ ಒಳಗೆ ಏನೇನು ಆಗೈತಿ, ನಾ ಏನೇನು ಮಾಡಿದನು ಅನ್ನೋದು ಡಿಕ್ಲೇರ್ ಹೇಳ್ಕೊಡ್ತೇನೆ ರೀ. ಮತ್ತು ನೋಡ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ. ಯಾಕೆ ಲೇಟ್ ಮಾಡೋದ, ಶುರು ಮಾಡೋದು ಬರ್ರಿ. ಇಂಪಾರ್ಟೆಂಟ್ 3ನೇ ಭಾಗ ಐತ್ರಿ. ಇದು ಎಲ್ಲರಿಗೂ ಬೇಕಾದಂಥ ವಿಡಿಯೋ ಇದೀಗ, ಎಲ್ಲರೂ ನೋಡ್ಕೋಬಹುದು. ಯಾಕೆ ಲೇಟ್ ಮಾಡೋದ, ಶುರು ಮಾಡೋಣ ಬರ್ರಿ. ಕರೆಕ್ಟಾಗಿ ನೀವು ವಿಡಿಯೋ ನೋಡ್ಕೊಂಡ್ರೆ ನಿಮಗೂ ಏನಾರ ಸ್ವಲ್ಪ ಐಡಿಯಾ ಬರ್ತದೆ. ಕರೆಕ್ಟ್ 20 ದಿವಸದಿಂದ ಹಿಡ್ಕೊಂಡು 1 ತಿಂಗಳೊಳಗೆ ನಾನು ಕಸದ ಔಷಧಿ ಮಾಡಬೇಕಾಗಿತ್ತು. ನಾ ಕಳೆ ನಾಶ ಮಾಡಿಲ್ರಿ. ನಿಮ್ಗೆ ಆಲ್ರೆಡಿ ಹೋದ ವಿಡಿಯೋದಾಗ ಹೇಳೇನಿ. ನಾ ಕಸ ತೆಗ್ಸೇನಿ. ಕಸ ತೆಗ್ಸೇನಿ, ಎಲ್ಲ ಕ್ಲಿಯರ್ ಆಗೈತಿ. ಹೆಂಗಾರು ಕುಂಟಿ ಹೊಡೆದಿನ್ಯಾನ ಬೋದ್ದಾಗೋದು ಏನು ಬರ್ದೈತಿ ಅದನ್ನೆಲ್ಲ ನಾ ಆರಾಮ್ಸರಿ ಕಸ ತೆಗ್ಸೇನ್ರಿ. ಇಲ್ಲಿ ನೋಡತ್ತೀರಿ ನೋಡ್ರಿ, ನೀವು ಸರಿಯಾಗಿ ಒಂದು ನೀರು ಹಾಯಿಸಿ ಎಲ್ಲ ಕಸ ಎಲ್ಲ ಕ್ಲಿಯರ್ ಮಾಡೇನ್ರಿ. ಎಲ್ಲ ಹಸನಾಗೈತ್ರಿ. ಇದಾದ ಬಳಿಕ ಕರೆಕ್ಟ್ 1 ತಿಂಗಳ 10 ದಿವಸಿಗೆ ಹೊಡಿ ಕಾಣೈತ್ರಿ ನನಗೆ. ನಿಮಗೆ ಗೊತ್ತಿದ್ದ ವಿಷಯ ಐತಿ, ಗೋಧಿ ಯಾವ್ದು ಹಾಕೀನಿ, ಉತ್ತಮ್ ಗೋಲ್ಡ್. ಇದು 1 ತಿಂಗಳ 10 ದಿವಸದಿಂದ ಬೆಳ್ಕೋತನ ಹೊಡಿ ಹಾಕಾಗತೈತ್ರಿ. ಬೆಳ್ಕೋತ ಹೊಡಿ ಹಾಕಾಗತೈತಿ. ಈಗ 45 ದಿವಸ ಒಳಗೆ ಆ್ಯಕ್ಚುಲಿ ಮಾಡುವಂಥ ಕೆಲಸ ಇಂಪಾರ್ಟೆಂಟ್ ರೀ. ಕರಿ ಹೇನ, ಸೀರ, ಜಿಗಿ ಬಿದ್ದಿರ್ತೈತ್ರಿ. ಬಿದ್ರನಾತು ಬೆಳೆದಿಕನಾತು ಏನು ಮಾಡಿದ್ರಿ, ಅದಕ್ಕೆ ಔಷಧ ತರಬೇಕು. ಜಿಗಿ ಕರಿ ಹೇನ ಹೋಗಾಕ ನಾವು ಯಾವ ಕಂಪ್ನಿ ತಂದನಂದ್ರೆ ರೀ, ನಿಮಗೆ ಹೇಳತ್ತನೋ ತಿಯೋಲಾ ಕಂಪ್ನಿ ತಂದನು. ಇದೇ ಕಂಪ್ನಿ ನೀವು ತೊಗೊಂಬರುತ್ತೆ, ನಾ ಹೇಳೋದಿಲ್ಲ. ಇದ್ರಾಗ ಇರುವಂಥ ಕಾಂಟೆಂಟ್ ಯಾವ ಕಂಪ್ನಿಯಾಗಿದ್ರು ಸಹಿತ ನೀವು ತೊಗೊಂಬರ್ರಿ. ಅದ್ರಾಗ ಏನಿರ್ತೈತೆ ಅಂದರೆ ತಿಮೆತಾಕ್ಸಮ 12%, ಅದ್ರ ಜೋಡಿ ಲಾಂಬ್ಡಾ 9.5% ಇರ್ತೈತೆ ರೀ. ಮತ್ತು ಇದನ್ನು ತಂದು ನೀವು ಹೊಡಿಬೋದ್ರಿ. ಇದ್ರ ಬದಲಿ ರೋಗರು ಸಿಗ್ತೈತಿ. ಇಂಬಡಾ, ಅಸ್ಪೇಟ ಇವೆಲ್ಲ ಕಂಪ್ನಿವು ಬಂದಿರ್ತಾವ್ರಿ. ಇದ್ರಾಗ ನಾ ಚಾಯ್ಸ್ ಮಾಡಿ ತಂದದ್ದ ತಿಯೋಲಾ ಕಂಪ್ನಿ ಅದ್ರಿ. ಇದ್ರಾಗ ಸರಿಯಾದ ಕಾಂಟೆಂಟ್ ಐತಿ, ಫಸ್ಟ್ ಕ್ಲಾಸ್ ಕ್ಲಿಯರೆನ್ಸ್ ಆಗ್ತಿದ್ ನಾ ತಂದನ್ರಿ. ಇದನ್ನ ಹೆಂಗೆ ಹೊಡಿಬೇಕು, ಇದ್ರಿ 200 ml ತಂದನ್ನ. 200 ml ತಂದನಂದ್ರೆ ಒಂದೊಂದು ಟ್ಯಾಂಕಿಗೆ 30 ml ಹಾಕಿದ್ರು ಇದು 7 ಡಬ್ಬಿ ಆಗ್ತತ್ರಿ. ಇದು 7 ಡಬ್ಬಿ ಆಗ್ತೈತಿ. 7 ಡಬ್ಬಿ ಇದು ಮಾಡಿಕೆಸಿಂದ ನೀವು 1 ಎಕರೆಗೆ ನೀವು ಸಿಂಪಡಣೆ ಮಾಡಬಹುದ್ರಿ. ಆದರೆ ಇದನ್ನ ಅಟ್ಟ ಸಿಂಪಡಣೆ ಮಾಡ್ರಿ ಅಂದ್ರೆ ಮತ್ತೆ ನೀವು NPK ಹೊಡಿಯೋದನ್ನ ಮತ್ತೆ ಸಿಂಪಡಣೆ ಮಾಡ್ಬೇಕ್ರಿ. ಅದಕ್ಕೆ ಏನು ಮಾಡಬೇಕು, ಇದಕ್ಕೆ ಇದ್ರ ಜೋಡಿ ನೀವು NPKನು ಮಿಕ್ಸ್ ಮಾಡ್ಕೋಬಹುದ್ರಿ. ಮಿಕ್ಸ್ ಮಾಡಿ ಹೊಡಿಬಹುದು. NPK ಯಾವ್ದ್ರಿ, 05244 05244 ಇದೆಷ್ಟು ತರಬೇಕು, ಇದು 1 ಕಿಲೋ ತರಬೇಕ್ರಿ. ಇದು 1 ಕಿಲೋವ 7 ಡಬ್ಬಿಗೆ ಹೆಚ್ಚಾಗ್ತತ್ರಿ. ಅವಾಗ ಏನು ಮಾಡ್ಬೇಕ್ರಿ, ಒಂದೊಂದು ಟ್ಯಾಂಕಿಗೆ ಒಂದೊಂದು ಸೇರಿ ಹಾಕಿರಿ ಅಂದ್ರೆ 100 ಗ್ರಾಮ್ ಹೋಗ್ತೈತಿ. ನಿಮಗೊಂದು 300 ಗ್ರಾಮ್ ಉಳಿತೈತ್ರಿ. ಆಯ್ತು ರೈತ ಬಂದವ್ರಿ. ಇಲ್ಲಪ್ಪ ನಾವು ಹೆಚ್ಚ ಮಾಡ್ತೇನ್ರಿ, ನಾ 10 ಡಬ್ಬಿ ಮಾಡ್ತೇನಂದ್ರೆ ನೀವೇನು ಮಾಡಬೇಕು, ಜಿಗಿ ಮತ್ತು ಏನೇನು ಔಷಧ ತಂದನಲ್ಲ ಇದು ನೀವು ಹೆಚ್ಚಿಗೆ ತರಬೇಕು. ಆಯ್ತು ರೀ. 10 ಡಬ್ಬಿದ ಆಗುವಂಗೆ ತಂದ್ರಿ ಅಂದ್ರೆ ಎಲ್ಲ ಕೂಡಿಸಿ ಒಮ್ಮೆ ನೀವು ಮಿಕ್ಸ್ ಮಾಡಕ್ಕೆ ಬರ್ತೈತಿ. ಇಲ್ಲಂದ್ರೆ ನೀವು 7 ಡಬ್ಬಿ ಆಗುವಂಗೆ ಒಂದೊಂದು 100 ಗ್ರಾಮ್ ಒಂದೊಂದು ಡಬ್ಬಿಗೆ ನೀವು ಹಾಕಿ ನೀವು 7 ಡಬ್ಬಿ ಮಾಡಿಕೆಸಿಂದ 1 ಎಕರೆ ನೀವು ಕ್ಲಿಯರ್ ಮಾಡ್ಬೋದು ರೈತ ಬಂದವರು. ಆಯ್ತು ರೀ. ಇದು 1 ಕಿಲೋ ತಂದೆವು ಅಂದ್ರೆ ಇದ್ರಾಗ ಏನೈತಿ, ಪೊಟ್ಯಾಶ್ ಐತಿ ಮತ್ತು ಫಾಸ್ಫರಸ್ ಐತಿ. ಇದು ಹೊಡಿ ಎಲ್ಲ ಹಿರಿದು ಕೊಡಾಕ ಭಾಳ ಚಲೋ ಐತ್ರಿ. ಮತ್ತು ದಳಾನು ಮಟ್ಟೆ ಆಗ್ತೈತಿ, ಹೊಡಿನೂ ಚೆನ್ನಾಗಿ ಹಿರಿದೈತಿ. ಈಗ ನಾನು 45ನೇ ದಿವಸ ಒಳಗೆ ಮಾಡಿದಂಥ ಕೆಲಸ ಐತ್ರಿ. ಸರಿಯಾಗಿ ಮಿಕ್ಸ್ ಮಾಡಬೇಕು. ಹಾಕುವಾಗ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಹೊಡಿವಿತ್ನಾಗ ನಡು ಏನು ಮಾಡಬೇಕು, ಡಬ್ಬಿ ಅಳಗಾಡಿಸ್ಬೇಕ್ರಿ. ಇವನ್ನ 2 ಮಿಕ್ಸ್ ಮಾಡಿ 45 ದಿವಸ ಒಳಗೆ ಈ ಕೆಲಸ ಮಾಡ್ಬೇಕ್ರಿ. ಕರಿ ಏನ ಜಿಗಿಯೋದು ಬೀಳಿಲ್ಲ ಅಂದ್ರೆ ನೀವು ಬಿಟ್ಟು ಬಿಡಬಹುದು. ಇಲ್ಲಪ್ಪ ನಾ ಮುಂಜಾಗ್ರತೆ ಮಾಡ್ಕೊತಾನಂದ್ರೆ ಅದು ಔಷಧ ತೊಗೊಂಬರಿ, ಈ NPKನು ತೊಗೊಂಬರಿ, 2 ಮಿಕ್ಸ್ ಮಾಡಿರಿ, ಸರಿಯಾಗಿ ಹೊಡ್ರಿ. ಯಾಕಂದ್ರೆ ಮುಂಜಾಗ್ರತೆ ಮಾಡಬೇಕು. ಯಾಕಂದ್ರೆ ಗೋಧಿ ಸದಕ್ಕೆಲ್ಲ ಕರಿ ಹೇನ ಇಲ್ಲಂದ್ರೆ ಜಿಗಿ ಮತ್ತು ಏನೋ ಒಂದು ಪ್ರಾಬ್ಲಮ್ ಬಂದೇ ಇರ್ತಾವೆ. ಈ ಟೈಮ್ದಾಗ ಗಿಕ್ಕದೊಳ ಎಲ್ಲ ಹತ್ತವ್ರೆ. ಅದಕ್ಕೆ ಇವೆಲ್ಲ ಹೋಗಿಬಿಡ್ತಾವ್ರೆ. ಏನೂ ಇರೋದಿಲ್ಲ. ಇದೆಲ್ಲ ಕ್ಲಿಯರ್ ಆಗ್ತದ್ರಿ. ಅದಕ್ಕೆ 45 ದಿವಸ ಒಳಗೆ ಮಾಡ್ಕುವಂಥ ಕೆಲಸ ರೀ. ಇದು 45ನೇ ದಿವಸಕ್ಕೆ ಇಂಪಾರ್ಟೆಂಟ್ 3ನೇ ಭಾಗ ವಿಡಿಯೋ ಇರೋದು. ಇಂಪಾರ್ಟೆಂಟ್ 3ನೇ ಭಾಗದ ವಿಡಿಯೋದಾಗ ನಾ ಕ್ಲಿಯರ್ ಆಗಿ ತೋರಿಸೇನ್ರಿ. ಇಷ್ಟ ಐತ್ರಿ. ಇದು ಮುಂದೆ ಏನೋ ಒಂದು NPK ಕೊಡಬೇಕ್ರಿ. ಅದು ಮುಂದಿನ 4ನೇ ಭಾಗದಾಗ ಏನು NPK ಕೊಡಬೇಕು, ಯಾವ ಟೈಮ್ದಾಗ ಕೊಡಬೇಕು. ಈ 1ನೇ ಭಾಗದಾಗ ಒಂದು ಬಿತ್ತನೆ ನೋಡ್ರಿ. 2ನೇ ಭಾಗದಾಗ ನಾನು ಕುಂಟಿ ರೆಂಟಿ ಮಾಡಿಕೇಸಿ ಎಲ್ಲ ಕಸಾಸನ ಮಾಡೀನಿ.
ಮೂರನೇ ಭಾಗದಾಗ ನಿಮ್ಗೆ ಏನು ತೋರಿಸತ್ತಂದ್ರೆ ನಾ ಕಸ ತಕ್ಕೊಂಡು ಮತ್ತು ಇದು NPK ಮಾಡ್ಕೊಂಡು ರೋಗ ಬಿದ್ದಾಗ ಏನು ಮಾಡ್ಕೊಂಡು ನಿಮಗೆ ಕ್ಲಿಯರ್ ಹೇಳಿಕೊಟ್ಟೇನೆ ರೈತ ಬಂದವರು ಇದನ್ನು ಮಾಡ್ಕೊಳ್ರಿ. ಮತ್ತು ಗೋಧಿ ಸರಿಯಾಗಿ ಬರ್ತೈತಿ ಮತ್ತು ಉತ್ತಮ ಗೋಧಿ ಹೆಂಗೆ ಬರ್ತೈತಿ ಒಂದು ಲಾಸ್ಟ್ವರೆಗೆ ನಿಮಗೆ ತೋರಿಸ್ತಾ ಇರ್ತೇನೆ ರೀ. ಇದು ಮೂರನೇ ಭಾಗ ಇಂಪಾರ್ಟೆಂಟ್ ಐತ್ರಿ. ನೋಡ್ಕೊಂಡು ನೀವು ಮಾಡ್ಕೊಳ್ಳಿ ಮುಂದಿನ ಸಲ ಮಾಡ್ಕೊರಿ. ನಾ ಮಾಡಿನಂತ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಮ ಸೈಡ್ದಾಗ ಯಾವ್ದು ವಾತಾವರಣ ಹೊಂದತ್ಲೆ ಅದನ್ನು ಕೊಟ್ಟದ್ದು ಅದನ್ನು ತೊಗೊಂಬರ್ರಿ. ಆದ್ರೆ ಅದ್ರಾಗ ಇರುವಂಥ ಕಾಂಟೆಂಟ್ ಇದು ಇದ್ರೆ ಭಾಳ ಚಲೋ ಐತ್ರಿ ರೈತ ಬಂದ್ರೆ. ಆಯ್ತು ರೀ, ಹೋಗಿ ಬರೋಣ್ರಿ. 4ನೇ ಭಾಗದಾಗ ಭೇಟಿ ಆಗೋಣ್ರಿ. ಜೈ ಹಿಂದ್.